VCD ನಂಬರ್ 3133, ಮುರಳಿ ತಾರೀಖು 5/1/1968, ನುಡಿಸಿರುವಂಥ ತಾರೀಖು 22/1/2020. प्रातः क्लास चल रहा था 5/1/1968। शुक्रवार को 8वें पेज के मध्य से 5 लाइन ऊपर बात चल रही थी। तुम बच्चों को मालूम पड़ जाएगा एकदम कि कौन ज्ञान को पकड़ सकते हैं। ಮಕ್ಕಳಿಗೆ ಪೂರ್ತಿ ಗೊತ್ತಾಗ್ಬಿಡುತ್ತೆ ಯಾರು ಈ ಜ್ಞಾನವನ್ನು ಇಟ್ಕೋಬೋದಾಗಿದೆ ಅಂತ. जो याद करते होंगे वो पकड़ेंगे। ಯಾರು ನೆನ್ಪು ಮಾಡ್ತಾರೆ ಅವರೇ ಇಟ್ಕೊತಾರೆ. पत्थर बुद्धि से पारस बुद्धि बनना है। ಕಲ್ಲಿನ ಬುದ್ಧಿಯಿಂದ ಪಾರಸ್ ಬುದ್ಧಿ ಉಳ್ಳೋಂಥವ್ರು ಆಗಬೇಕಾಗಿದೆ. तमो प्रधान से सतो प्रधान, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕಾಗಿದೆ. तो जितना बना होगा इतना ये बात कह सकेंगे। ಮತ್ತು ಯಾರು ಎಷ್ಟು ತಯಾರಾಗಿರ್ತಾರೆ ಅವ್ರು ಅಷ್ಟೇ ಮಾತನ್ನು ಹೇಳ್ಬೋದಾಗಿದೆ. जो न बना होगा कुछ बात भी नहीं कर सकेंगे। ಯಾರು ಆ ಥರ ತಯಾರಿ ಆಗಿರೋದಿಲ್ಲ ಅವ್ರು ಮತ್ತೇನು ಮಾತು ಸಹ ಮಾತಾಡೋಕ್ಕಾಗಲ್ಲ. ऐसे बित बित करते रहेंगे। ಹಾಗೆ ಒಳಗಡೆನೆ ಬಿತ್ ಅಂತ ಇರ್ತಾರೆ. ऐसे होएगा कहाँ से कहाँ चले जाएंगे। ಆ ಥರನೂ ಸಹ ಆಗುತ್ತೆ, ಎಲ್ಲಿಂದ ಎಲ್ಲಿ ಹೊರಟೋಗ್ಬಿಡ್ತಾರೆ. अरे तुम कोशिश तो करो, पुरुषार्थ करो। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ನೀವು ಪ್ರಯತ್ನನಾದರೂ ಮಾಡಿ, ಪುರುಷಾರ್ಥವನ್ನಾದರೂ ಮಾಡಿ. भले अभी थोड़े हो, अभी जब आएंगे तो बहुत फिर आएंगे। ಭಲೆ ಇವಾಗ ನೀವು ತುಂಬ ಸ್ವಲ್ಪ ಇದ್ದೀರಾ, ಆದರೆ ಯಾವಾಗ ಆಮೇಲೆ ಬರ್ತಾರೆ ಅವಾಗ ತುಂಬ ಜನ ಬರ್ತಾರೆ. फिर बाबा ये कायदे निकालेंगे। ಆವಾಗ ಬಾಬಾ ಮತ್ತೆ ಈ ಕಾಯ್ದೆಗಳನ್ನು ರೂಲ್ಸ್ಗಳನ್ನು ತೆಗಿತಾರೆ. वो कायदे स्ट्रिक्ट कायदे निकालेंगे। ಏನಂತ ಹೇಳಿದ್ರು, ಆ ನಿಯಮ ಕಾನೂನುಗಳೇನೇ ಇದೆ ಅದನ್ನು ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಕಾನೂನುಗಳನ್ನು ತೆಗಿತಾರೆ. या सहज सहज निकालेंगे। ಅಥವಾ ಸಹಜವಾಗಿರುವಂಥದ್ದನ್ನು ತೆಗಿತಾರ. स्ट्रिक्ट कायदे निकालेंगे। ಸ್ಟ್ರಿಕ್ಟ್ ಕಾಯ್ದೆಗಳನ್ನೇ ತೆಗಿತಾರೆ. बाबा जो समझाते हैं तो उनको बोलो, ಬಾಬಾ ಈ ಮಾತನ್ನು ತಿಳಿಸ್ತಾರೆ, इस बात के ऊपर बोलो। ಅವರಿಗೆ ಹೇಳಿ ಯಾವ ಮಾತಿನ ಮೇಲೆ ಹೇಳಬೇಕು. सो भी इस बात के ऊपर बोलना बहुत जरूरी, बिल्कुल जरूरी। ಅದು ಸಹ ಈ ಮಾತಿನ ಮೇಲೆ ಹೇಳೋದಂತೂ ತುಂಬ ಅವಶ್ಯಕತೆ ಇದೆ. कि सारी दुनिया में खास इस भारत में ಅಂದರೆ ಇಡೀ ಪ್ರಪಂಚದಲ್ಲಿ, ವಿಶೇಷವಾಗಿ ಭಾರತದಲ್ಲಿ शांति कैसे हो। ಶಾಂತಿ ಯಾವ ಥರ ಆಗುತ್ತೆ. क्योंकि विश्व में शांति होगी ಏಕೆಂದರೆ ವಿಶ್ವದಲ್ಲಿ ಶಾಂತಿ ಇರುತ್ತೆ, तो भारत में तो पहले होगी ना। ಮತ್ತು ಭಾರತದಲ್ಲಂತೂ ಮೊದಲು ಇರುತ್ತೆ ಅಲ್ವಾ. भारत में ही विश्व हो जाएगा। ಭಾರತದಲ್ಲೇ ವಿಶ್ವ ಆಗೋಗ್ಬಿಡುತ್ತೆ. कौन सी आत्माओं का? ಯಾವ ಆತ್ಮಗಳದ್ದು? अरे बीज रूप आत्माओं में सारा विश्व समाया हुआ है या नहीं है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಬೀಜರೂಪ ಆತ್ಮಗಳಲ್ಲಿ ಇಡೀ ವಿಶ್ವ ಸಮಾವೇಶನೆ ಆಗಿದೆನೋ ಇಲ್ವೋ? ಸಮಾವೇಶನೆ ಆಗಿದೆ. बाकी अभी सुनाने वाले तो सिर्फ तुम ही हो। ಬಾಕಿ ಇವಾಗ ಹೇಳುವಂಥವ್ರಂತೂ ಕೇವಲ ನೀವೇ ಆಗಿದ್ದೀರಾ. न वो आधारभूत आत्माएं सुनाई सकती है। ಆ ಆಧಾರಮೂರ್ತ ಆತ್ಮಗಳು ಸಹ ಹೇಳಲಿಕ್ಕಾಗೋದಿಲ್ಲ. धर्म पिताएं प्रवेश करते, ಯಾರಲ್ಲಿ ಆ ಧರ್ಮಪಿತರು ಪ್ರವೇಶ ಮಾಡ್ತಾರೆ.
जैसे क्राइस्ट ने जीसस में प्रवेश किया ना, ಯಾವ ಥರ ಕ್ರೈಸ್ಟ್ ಇದ್ದಾನೆ ಅವನು ಜೀಸಸ್ನಲ್ಲಿ ಪ್ರವೇಶ ಮಾಡ್ತಾನೆ ಅಲ್ವಾ. तो जीसस आधार मूर्त हो गया। ಮತ್ತು ಅವಾಗ ಜೀಸಸ್ ಯಾರಿದ್ದಾರೆ ಅವ್ರು ಆಧಾರಮೂರ್ತ ಆಗೋಗ್ಬಿಟ್ರು. ओ वो आधार मूर्त आत्माएं भी नहीं सुनाई सकती। ಮತ್ತು ಆ ಆಧಾರಮೂರ್ತ ಆತ್ಮಗಳು ಸಹ ಹೇಳಲಿಕ್ಕೆ ಆಗೋದಿಲ್ಲ. स्वर्ग में आती तो हैं, देवताएं तो बनती हैं। ಸ್ವರ್ಗದಲ್ಲಂತೂ ಬರ್ತಾರೆ, ದೇವತೆಗಳಂತೂ ಆಗ್ತಾರೆ. हाँ, आधार मूर्तों जड़ों के जो भी बीज हैं, ಆ ಆಧಾರಮೂರ್ತ ಬೇರುಗಳು ಯಾರಿದ್ದಾರೆ ಅವ್ರಿಗೂ ಸಹ ಬೀಜ ಇದ್ದಾರೆ ಅಲ್ವಾ. वो तुम नंबरवार बच्चे हो, ಮತ್ತು ನೀವಂತೂ ನಂಬರ್ ವಾರ್ ಮಕ್ಕಳಾಗಿದ್ದೀರಾ. तो तुम ही सुनाने वाले हो, ನೀವು ಸಹ ಹೇಳುವಂಥವ್ರಾಗಿದ್ದೀರಾ. बाकी और तो कोई मनुष्य नहीं सुनाई सकते। ಬಾಕಿ ಬೇರೆ ಯಾವುದೇ ಮನುಷ್ಯರಂತೂ ಹೇಳಲಿಕ್ಕಾಗಲ್ಲ. या जो तुम ब्राह्मण हैं, ब्राह्मण संप्रदाय, ಇವಾಗ ನೀವು ಬ್ರಾಹ್ಮಣರಾಗಿದ್ದೀರಾ, ಬ್ರಹ್ಮ ಸಂಪ್ರದಾಯದವರಾಗಿದ್ದೀರಾ. बाकी उनमें नंबरवार तो जरूर है। ಬಾಕಿ ಅವರಲ್ಲಿ ನಂಬರ್ ವಾರ್ ಅಂತೂ ಎಲ್ಲರೂ ಇದ್ದಾರೆ. तो जो नंबरवार हैं तो तुम बच्चों को मालूम पड़ जाएगा ಮತ್ತು ಯಾರು ನಂಬರ್ ವಾರ್ ಆಗಿರ್ತಾರೆ ಅದಂತೂ ನೀವು ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. कि कौन कौन क्या क्या नंबरवार है। ಅಂದರೆ ಯಾರ್ಯಾರು ಏನೇನು ನಂಬರ್ ವಾರ್ನಲ್ಲಿದ್ದಾರೆ. तो फिर उनके लिए कहेंगे ना, ಮತ್ತು ಅವರಿಗೋಸ್ಕರ ಹೇಳ್ತಾರೆ ಅಲ್ವಾ. तुम सोया और खाया ಅರೆ ನೀವಂತೂ ತಿಂದಿದ್ದೀರಾ, ಮಲಗಿದ್ದೀರಾ, और अपना सारा पद घुमाया। ಮತ್ತು ನೀವು ನಿಮ್ಮ ಎಲ್ಲ ಪದವಿಯನ್ನು ನಷ್ಟ ಮಾಡ್ಕೊಂಡ್ಬಿಟ್ಟಿದ್ದೀರಾ. और एक जन्म के लिए नहीं, ಮತ್ತು ಇದು ಸಹ ಒಂದು ಜನ್ಮಕ್ಕೋಸ್ಕರ ಅಲ್ಲ, जन्म जन्मांतर के लिए घुमाया। ಜನ್ಮ ಜನ್ಮಾಂತಕ್ಕೋಸ್ಕರ ಕಳ್ಕೊಂಡ್ಬಿಟ್ಟಿದ್ದೀರಾ. क्योंकि बाद में जो जन्म होंगे उन जन्मों में कोई 5 विकार तो निकल नहीं सकते। ಏಕೆಂದರೆ ಆಮೇಲೆ ಏನು ಜನ್ಮಗಳಾಗುತ್ತೆ ಆ ಜನ್ಮಗಳಲ್ಲಿ 5 ವಿಕಾರಗಳಂತೂ ಬರೋದಿಲ್ಲ, ತೆಗಿಲಿಕ್ಕಾಗಲ್ಲ. नहीं बच्चे, बहुत मुश्किल है, बात मत पूछो। ಅದಂತೂ ತುಂಬ ಕಷ್ಟ ಆಗಿದೆ ಮಕ್ಕಳೇ, ಮಾತೇ ಕೇಳಬೇಡಿ. अभी भी जितना देरी होती जाएगी ಇವಾಗೂ ಸಹ ಎಷ್ಟು ಲೇಟ್ ಆಗ್ತಾ ಹೋಗುತ್ತೆ उतना माहौल दुनिया का बिगड़ता जाएगा। ಅಷ್ಟೇ ಪ್ರಪಂಚದ ವಾತಾವರಣ ಕೆಡ್ತಾ ಹೋಗುತ್ತೆ. तो 5 विकार निकलना बहुत मुश्किल हो जाएगा। ಆ 5 ವಿಕಾರಗಳು ಹೋಗೋದು ತುಂಬ ಕಷ್ಟ ಆಗೋಗುತ್ತೆ. क्योंकि ये तो भूत है ना बच्चे। ಯಾಕೆಂದರೆ ಇದು ಸಹ ಭೂತ ಆಗಿದೆ ಅಲ್ವಾ ಮಕ್ಕಳೇ. विकार, काम, क्रोध, देह अहंकार, ಅಂದರೆ ಈ ಕಾಮ, ಕ್ರೋಧ, ದೇಹ ಅಹಂಕಾರ ಇದೆಲ್ಲ ಭೂತಗಳಾಗಿದೆ ಅಲ್ವಾ. ये सारे ही भूत है। ಇದೆಲ್ಲ ಭೂತನೇ ಆಗಿದೆ. तो बच्चे इन भूतों को भगाना चाहिए ना। ಮತ್ತೆ ಮಕ್ಕಳೇ ಈ ಭೂತವನ್ನು ಓಡಿಸ್ಬೇಕಾಗಿದೆ ಅಲ್ವಾ. है? और जो भूतों को नहीं भगाते हैं, है? तो भूत के भूत रह जाते हैं। ಮತ್ತೆ ಯಾರು ಈ ಭೂತಗಳನ್ನು ಓಡಿಸೋದಿಲ್ಲ, ಅವರು ಭೂತಗಳಾಗೆ ಉಳ್ಕೊಂಡ್ಬಿಡ್ತಾರೆ. फिर क्या होगा? ಆವಾಗ ಮತ್ತೆ ಏನಾಗುತ್ತೆ? फिर ये रिजल्ट होगा कि सजाएं खानी पड़ती। ಆವಾಗ ಅದು ರಿಸಲ್ಟ್ ಆಗಿರುತ್ತೆ, ಮತ್ತೆ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗುತ್ತೆ. और जितनी जास्ती सजाएं खाते जाएंगे उतना उतना पद भी भ्रष्ट होता है। ಮತ್ತು ಎಷ್ಟೆಷ್ಟು ಶಿಕ್ಷೆಗಳನ್ನು ಅನುಭವಿಸ್ತಾ ಹೋಗ್ತಿರೋ ಅಷ್ಟೇ ಪದವಿನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ, ಭ್ರಷ್ಟ ಆಗ್ತಾ ಹೋಗುತ್ತೆ. पाई पैसे का मर्तबा मिल जाता है। ಒಂದು ಬಿಡಿಕಾಸಿನಷ್ಟು ಮಾನ ಸಮ್ಮಾನ ಸಿಗ್ಬಿಡುತ್ತೆ ಅಷ್ಟೇ. क्योंकि सजा खाते हैं ना बच्चे। ಯಾಕೆಂದರೆ ಶಿಕ್ಷೆಗಳನ್ನು ಅನುಭವಿಸ್ತೀರ ಅಲ್ವಾ ಮಕ್ಕಳೇ. वास्तव में भी उस दुनिया में भी जो क्रिमिनल्स होते हैं, ವಾಸ್ತವದಲ್ಲಿ ಆ ಪ್ರಪಂಚದಲ್ಲೂ ಸಹ ಯಾರು ಕ್ರಿಮಿನಲ್ಸ್ ಆಗಿರ್ತಾರೆ सजाएं खाते हैं। ಅವರು ಶಿಕ್ಷೆಗಳನ್ನು ಅನುಭವಿಸ್ತಾರೆ. और
बड़े बड़े हिस्ट्री सीटर्स होते हैं उनको तो फिर गवर्नमेंट में नौकरी भी नहीं मिलती। ಮತ್ತು ದೊಡ್ಡ ದೊಡ್ಡ ಹಿಸ್ಟ್ರಿ ಸ್ಟೀಟರ್ಸ್ ಆಗಿರ್ತಾರೆ, ಅವ್ರಿಗಂತೂ ಮತ್ತು ಗೌರ್ಮೆಂಟ್ನಲ್ಲಿ ನೌಕರಿನೂ ಸಹ ಸಿಗೋದಿಲ್ಲ. वो अपना रजिस्टर देखते हैं, सुनते हैं, ಅವರು ತಮ್ಮ ರಿಜಿಸ್ಟರ್ನ ನೋಡ್ತಾರೆ ಮತ್ತು ಕೇಳ್ತಾರೆ. तो उनकी ऊंची नौकरी नहीं मिल सकती है। ಅವ್ರದ್ದು ಉನ್ನತವಾಗಿರುವಂಥ ನೌಕರಿ ಸಿಗ್ಲಿಕ್ಕೆ ಆಗೋದಿಲ್ಲ. तो देखो यहाँ भी ಮತ್ತು ನೋಡಿ ಇಲ್ಲೂ ಸಹ पद नहीं मिल सकता है अभी, ಇವಾಗ ಪದವಿ ಸಿಗ್ಲಿಕ್ಕೆ ಆಗೋದಿಲ್ಲ. और भविष्य में भी पद नहीं मिल सकेगा। ಮತ್ತು ಭವಿಷ್ಯದಲ್ಲೂ ಸಹ ಪದವಿ ಸಿಗ್ಲಿಕ್ಕೆ ಆಗಲ್ಲ. तो मालूम पड़ जाएगा कि नए तीखे हुए या पुराने तीखे हैं। ಆವಾಗ ಮತ್ತೆ ಗೊತ್ತಾಗ್ಬಿಡುತ್ತೆ, ಹೊಸಬ್ರು ಯಾರು ಇರ್ತಾರೆ ಅವ್ರು ತೀಕ್ಷ್ಣರಾಗಿ ಮುಂದೆ ಹೋಗ್ತಾರ ಅಥವಾ ಯಾರು ಹಳಬರಾಗಿರ್ತಾರೆ ಅವ್ರು ತೀಕ್ಷ್ಣರಾಗಿರ್ತಾರ. अभी देखो ये भी तो नई बच्ची है ना। ಇವಾಗ ನೋಡಿ ಇವರು ಸಹ ಹೊಸ ಮಕ್ಕಳೇ ಆಗಿದ್ದಾರೆ ಅಲ್ವಾ. ये बैठ करके झट से बैठी ना, ಇವರು ಕುತ್ಕೊಂತಾರೆ, ತಕ್ಷಣ ಕುತ್ಕೊಂತಾರೆ ಅಲ್ವಾ. इसमें हिम्मत थी, ಇವರಲ್ಲಂತೂ ಧೈರ್ಯ ಇತ್ತು. ये हम समझा सकती है। ಅಂದರೆ ನಾವು ತಿಳಿಸ್ಬೋದಾಗಿದೆ ಅಂತ. तो दूसरे भी होते तो वो उठाते। ಮತ್ತು ಬೇರೆಯವರು ಇದ್ದರೆ ಅವರು ಸಹ ಎತ್ತಾ ಇದ್ರು. पूछने वाले की भी युक्ति चाहिए। ಕೇಳುವಂಥವ್ರಿಗೂ ಸಹ ಯುಕ್ತಿ ಬೇಕಾಗಿದೆ. तो बाबा बोलते हैं, ಅವಾಗ ಮತ್ತೆ ಬಾಬಾ ಹೇಳ್ತಾರೆ, जब तलक सब न सुनाई देवे छोड़ना नहीं चाहिए। ಎಲ್ಲಿವರೆಗೂ ಎಲ್ಲ ಕೇಳೋದಿಲ್ವೋ ಅಲ್ಲಿವರೆಗೂ ಬಿಡಬಾರ್ದಾಗಿದೆ. क्योंकि है ये एक्स्ट्रा टाइम है ना तुम्हारा। ಯಾಕೆಂದರೆ ಇದು ನಿಮ್ಮದು ಎಕ್ಸ್ಟ್ರಾ ಟೈಮ್ ಆಗಿದೆ ಅಲ್ವಾ. है कौन सा टाइम? ಯಾವ ಟೈಮ್ ಆಗಿದೆ? पुरुषोत्तम संगम युग है, एक्स्ट्रा टाइम है। ಈ ಪುರುಷೋತ್ತಮ ಸಂಗಮ ಯುಗ ಏನಿದೆ ಇದು ಎಕ್ಸ್ಟ್ರಾ ಟೈಮ್ ಆಗಿದೆ. आधा कल्प सुबह और आधा कल्प है, तो आधा आधा है। ಅರ್ಧ ಕಲ್ಪ ಏನಿದೆ ಇದು ಬೆಳಗ್ಗೆ ಆಗಿದೆ, ಹಗಲಾಗಿದೆ. ಅರ್ಧ ಕಲ್ಪ ರಾತ್ರಿ ಆಗಿದೆ. ಮತ್ತು ಇದು ಎರಡು ಅರ್ಧ ಅರ್ಧ ಆಗಿದೆ. तो यहाँ भी समझाने का, ಮತ್ತು ಇಲ್ಲೂ ಸಹ ತಿಳಿಸ್ಬೇಕಾಗಿದೆ. आधा घंटा सुबह आधा घंटा शाम, ಅರ್ಧ ಗಂಟೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ತಿಳಿಸ್ಬೇಕಾಗಿದೆ. उनसे रिपीट कराते रहो। ಅದನ್ನು ರಿಪೀಟ್ ಮಾಡ್ತಾ ಇರಿ. और अपना भी रिपीट होता रहेगा। ಅದರಿಂದ ಮತ್ತೆ ನಿಮ್ಮದು ಸಹ ರಿಪೀಟ್ ಆಗ್ತಾ ಇರುತ್ತೆ. तो ये जो आज की मुरली है, सो रात को भी थोड़ा समझाया है कि वो जो मांगते हैं विश्व ಮತ್ತು ಇವತ್ತಿನ ಮುರಳಿ ಏನಿದೆ ಅದರಲ್ಲಿ ತಿಳಿಸಿದ್ದಾರೆ ಏನಂತ, की शांति। ವಿಶ್ವದ ಶಾಂತಿ ಬಗ್ಗೆ. तो तुमको वो समझाना है। ಮತ್ತು ನಿಮಗೂ ಸಹ ಅದನ್ನು ತಿಳಿಸ್ಬೇಕಾಗಿದೆ. ये शांति चाहते हैं ना। ಈ ಶಾಂತಿಯನ್ನು ಎಲ್ಲರೂ ಬಯಸ್ತಾರೆ ಅಲ್ವಾ. अरे सारी दुनिया यही चाहती है, मूल बात ये है। ಇಡೀ ಪ್ರಪಂಚನೇ ಇದೇ ಇಷ್ಟಪಡುತ್ತೆ, ಮೂಲ ಮಾತೇ ಇದೇ ಆಗಿದೆ. तो उनकी कॉन्फ्रेंस होती रहती है, ಮತ್ತು ಅವ್ರದ್ದು ಕಾನ್ಫರೆನ್ಸ್ ಆಗ್ತಾ ಇರುತ್ತೆ. समझे ना। ಅರ್ಥ ಆಯ್ತಲ್ವಾ. तो वो जैसे कि वो ढेंढरों में से कॉन्फ्रेंस करते रहते हैं। ಮತ್ತು ಅವರು ಕಪ್ಪೆಗಳ ಥರ ಕಾನ್ಫರೆನ್ಸನ್ನು ಮಾಡ್ತಾ ಇರ್ತಾರೆ. स्टेज पर आएंगे, एक ट्रा ट्रा करेगा, दूसरा आएगा वो भी ट्रा ट्रा करेगा। ಸ್ಟೇಜ್ ಮೇಲೆ ಬರ್ತಾರೆ, ಒಬ್ಬರು ಟ್ರಾ ಅಂತಾರೆ, ಮತ್ತು ಇನ್ನೊಬ್ಬರು ಅವ್ರು ಹೋದ್ಮೇಲೆ ಇನ್ನೊಬ್ಬರು ಬರ್ತಾರೆ ಸ್ಟೇಜ್ ಮೇಲೆ, ಅವರು ಅದೇ ಥರ ಧ್ವನಿಯನ್ನು ಮಾಡ್ತಾ ಇರ್ತಾರೆ. अब इन मनुष्यों को क्या कहेंगे? ಇವಾಗ ಮತ್ತೆ ಈ ಮನುಷ್ಯರಿಗೆ ಏನಂತ ಹೇಳಲಾಗುತ್ತೆ? बंदरों की कॉन्फ्रेंस
और ये भी समझाना है कि भाई ಕೋತಿಗಳ ಕಾನ್ಫರೆನ್ಸ್ ಆಗಿದೆ. ये तो है, ಮತ್ತೆ ಇದು ಸಹ ತಿಳಿಸ್ಬೇಕಾಗಿದೆ. ಏನಂತ? ಇದಂತೂ ಆಗಿದೆ. इसको कहा जाता है फॉरेन ऑफ थॉर्न्स. ಇದಕ್ಕೆ ಹೇಳಲಾಗುತ್ತೆ ಫಾರಿನ್ ಆಫ್ ಸ್ಥಾನ್ಸ್ ಅಂತ. कांटों का जंगल है ये दुनिया. ಅಂದರೆ ಈ ಪ್ರಪಂಚ ಏನಿದೆ ಇದು ಮುಳ್ಳಿನ ಕಾಡಾಗಿದೆ. आई मीन दुखदाइयों का जंगल. ದುಃಖ ಕೊಡುವಂಥವರ ಕಾಡಾಗಿದೆ ಇದು. और सतयुग को क्या कहेंगे? ಮತ್ತೆ ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ? फूलों का बगीचा. ಹೂವಿನ ತೋಟ ಅಂತ ಹೇಳಲಾಗುತ್ತೆ. वहाँ शांति है तो वहाँ सुख भी है. ಅಲ್ಲಿ ಶಾಂತಿನೂ ಇದೆ ಮತ್ತೆ ಸುಖನೂ ಇದೆ. फूलों का बगीचा है ना, ಅದು ಹೂವಿನ ತೋಟ ಆಗಿದೆ ಅಲ್ವಾ? तो उनमें कितनी ठंडक कितनी शांति होती है. ಮತ್ತೆ ಅದರಲ್ಲಿ ಎಷ್ಟು ತಂಪಾಗಿರುತ್ತೆ, ಎಷ್ಟು ಶಾಂತಿ ಇರುತ್ತೆ. 5/1/1968 की प्रातः क्लास का 9वां पेज. तो वो फूलों का बगीचा. ಮತ್ತೆ ಅದಂತೂ ಆಗಿದೆ ಹೂವಿನ ತೋಟ. तो बाप शांति का सागर है. ಮತ್ತೆ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. बाप को खिवैया भी कहा जाता है. ಮತ್ತೆ ತಂದೆಗೆ ನಾವಿಕ ಅಂತಾನೂ ಹೇಳಲಾಗುತ್ತೆ. अशांति की दुनिया से, अशांति के सागर से तुम्हारी ಅಶಾಂತಿಯ ಪ್ರಪಂಚದಿಂದ, ಅಶಾಂತಿಯ ಸಾಗರದಿಂದ जीवन रूपी नैया खेकर कहाँ ले जावेगा? ನಿಮ್ಮ ಜೀವನ್ ರೂಪಿ ದೋಣಿಯನ್ನ ತಗೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ? सुख शांति की दुनिया में ले जावे. ಸುಖ ಶಾಂತಿಯ ಪ್ರಪಂಚದಲ್ಲಿ ಕರ್ಕೊಂಡು ಹೋಗ್ತಾರೆ. तो उनकी सब जो भी गुण है, ಮತ್ತೆ ಅವ್ರದ್ದು ಏನೇ ಗುಣಗಳಿದೆ, किनकी? ಯಾರ್ದು? शिव बाबा की. ಅಂದ್ರೆ ಶಿವಬಂದು ಏನೇ ಗುಣಗಳಿದೆ वो बता देना चाहिए. ಅದನ್ನ ಮತ್ತೆ ಹೇಳ್ಬಿಡ್ಬೇಕಾಗಿದೆ. वो शांति का सागर है, फूलों का बगीचा बनाते हैं. ಅವರು ಶಾಂತಿಯ ಸಾಗರ ಆಗಿದ್ದಾರೆ, ಅವ್ರು ಹೂವಿನ ತೋಟವನ್ನ ತಯಾರು ಮಾಡ್ತಾರೆ. और इस भारत को ही बनाते हैं, भारत में ही आते हैं. ಮತ್ತೆ ಈ ಭಾರತವನ್ನೇ ಮಾಡ್ತಾರೆ, ಈ ಭಾರತದಲ್ಲೇ ಬರ್ತಾರೆ. कौन कौन आते हैं? ಏನಂತ ಹೇಳಿದ್ರು? ಯಾರು ಬರ್ತಾರೆ? जो शांति का सागर है, ಯಾರು ಶಾಂತಿಯ ಸಾಗರ ಆಗಿದ್ದಾರೆ, जो फूलों का बगीचा बनाते हैं वो, ಯಾರು ಹೂವಿನ ತೋಟವನ್ನ ಮಾಡ್ತಾರೆ ಅವರು. और वो आते हैं तो शिव भी आते हैं. ಯಾವಾಗ ಅವ್ರು ಬರ್ತಾರೆ ಅವಾಗ ಶಿವನು ಬರ್ತಾರೆ. भी क्यों लगा दिए? ಅವರು ಸಹ ಅಂತ ಯಾಕೆ ಹೇಳಿದ್ರು? और जब शिव आते हैं तो रावण भी भारत में होता है. ಮತ್ತೆ ಯಾವಾಗ ಶಿವ ಬರ್ತಾರೆ ಅವಾಗ ರಾವಣನು ಸಹ ಭಾರತದಲ್ಲೇ ಇರ್ತಾನೆ. द्वापर से रावण का राज्य शुरू होता है. ದ್ವಾಪರ ಯುಗದಿಂದ ರಾವಣನ ರಾಜ್ಯ ಆರಂಭ ಆಗುತ್ತೆ. परंतु ये बातें कोई जानती नहीं. ಆದರೆ ಈ ಮಾತುಗಳನ್ನಂತೂ ಯಾರು ತಿಳ್ಕೊಳ್ಳೋದೇ ಇಲ್ಲ. अब ये देखो रावण को मारते रहते हैं. ಇವಾಗ ಮತ್ತೆ ನೋಡಿ ಇವರು ರಾವಣನ್ನ ಹೊಡಿತಾ ಇರ್ತಾರೆ, ಸಾಯಿಸ್ತಾ ಇರ್ತಾರೆ. हम मारते रहते हैं, वर्ष वर्ष मारते रहते हैं, कोई मरता थोड़ा ही है. ಅವರು ಪ್ರತಿ ವರ್ಷ ಸಾಯಿಸ್ತಾ ಇರ್ತಾರೆ, ಆದ್ರೆ ಅವರೇನ್ ಸಾಯ್ತಾನ? मरता नहीं. ಸಾಯದೇ ಇಲ್ಲ. तो ये रावण राज्य है. ಮತ್ತೆ ಇದು ರಾವಣ ರಾಜ್ಯ ಆಗಿದೆ. ये बुद्धि भी नहीं है. ಆದ್ರೆ ಇದಂತೂ ಬುದ್ಧಿನೂ ಸಹ ಇಲ್ಲ. जरा भी नहीं समझते हैं कि हम रावण संप्रदाय के हैं. ಸ್ವಲ್ಪನೂ ಸಹ ತಿಳ್ಕೊಳ್ಳೋದಿಲ್ಲ ನಾವು ರಾವಣ ಸಂಪ್ರದಾಯದವ್ರು ಆಗಿದ್ದೀವಿ ಅಂತ. और हम रावण संप्रदाय वालों को सबको राम संप्रदाय बनना है. ಮತ್ತೆ ನಾವು ರಾವಣ ಸಂಪ್ರದಾಯದವ್ರು ಯಾರೇ ಇದ್ದೀವಿ ನಮ್ಗೆಲ್ಲರಿಗೂ ರಾಮ ಸಂಪ್ರದಾಯದವ್ರು ಆಗ್ಬೇಕಾಗಿದೆ.
तभी तो गाते हैं ना, रावण संप्रदाय ಅವಾಗೆ ಗಾಯನೆಯನ್ನು ಮಾಡ್ತಾರೆ ಅಲ್ವಾ. पतित पावन सीताराम आओ। ರಾವಣ ಸಂಪ್ರದಾಯ ಆಗಿದೆ ಇದು, ಅದಕ್ಕೆ ಪತಿತ್ ಪಾವನ ಸೀತಾರಾಮ್ ಬನ್ನಿ ನೀವು ಅಂತ ಕರೀತಾರೆ. आ करके राम राज्य स्थापन करो। ಬಂದ್ಬಿಟ್ಟು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ. देखो गांधी जी के साथ गाते थे ना। ನೋಡಿ ಗಾಂಧೀಜಿಯವರ ಜೊತೆಯಲ್ಲೂ ಸಹ ಹಾಡ್ತಾ ಇದ್ರು ಅಲ್ವಾ. हाँ? कहते थे ये रावण राज्य हमको बहुत दुख देता है। ಹೇಳ್ತಾರೆ ಈ ರಾವಣ ರಾಜ್ಯ ನಮಗೆ ತುಂಬಾ ದುಃಖ ಕೊಡುತ್ತೆ. किसको कहते थे रावण राज्य? ಯಾರಿಗೆ ಹೇಳ್ತಾ ಇದ್ರು ರಾವಣ ರಾಜ್ಯ ಅಂತ? है गांधी जी के जमाने में। ಅಂದರೆ ಗಾಂಧೀಜಿಯವರ ಸಮಯದಲ್ಲಿ ಯಾರಿಗೆ ಹೇಳ್ತಾ ಇದ್ರು? है? अंग्रेजों को कहते थे ये रावण राज्य बहुत दुख देता है। ಅಂಗ್ರೇಜ್ನವ್ರು ಯಾರೇ ಇದ್ರು ಅವ್ರಿಗೆ ಹೇಳ್ತಾ ಇದ್ರು ಈ ರಾವಣ ರಾಜ್ಯ ತುಂಬಾ ದುಃಖ ಕೊಡುತ್ತೆ ಅಂತ. अब ये कितनी सहज सहज बातें हैं। ಇವಾಗ ಇದು ಎಷ್ಟು ಸಹಜ ಸಹಜ ಮಾತಾಗಿದೆ. अरे अकेले क्रिश्चियंस की बात थोड़ी ही है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇದು ಕೇವಲ ಒಬ್ಬ ಕ್ರಿಶ್ಚಿಯನ್ಸ್ನವರ ಮಾತಾಗಿದೆನಾ? ಇಲ್ಲ, सभी धर्म वाले कौन से राज्य में आ गए? ಎಲ್ಲ ಧರ್ಮದವರು ಯಾರ ರಾಜ್ಯದಲ್ಲಿ ಬಂದ್ಬಿಡ್ತಾರೆ? रावण राज्य में आ गए। ರಾವಣ ರಾಜ್ಯದಲ್ಲೇ ಬಂದ್ಬಿಡ್ತಾರೆ. तो अभी ये बच्चा जाएगा ಮತ್ತೆ ಇವಾಗ ಈ ಮಗು ಹೋಗ್ತಾರೆ. और ये टेप भी ले जाएगा। ಮತ್ತೆ ಈ ಟೇಪ್ ಸಹ ತಗೊಂಡೋಗ್ತಾರೆ. बाबा वो लिखी भी है चिट्ठी समझाने की। ಬಾಬನ್ಗಂತೂ ಲೆಟರ್ ಸಹ ಬರೆದಿದ್ದಾರೆ ತಿಳಿಸ್ಲಿಕ್ಕೋಸ್ಕರ. तो उनमें पॉइंट्स तो छूट जाती है ना। देखो ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆದ್ರೆ ಕೆಲವು ಪಾಯಿಂಟ್ಸ್ಗಳಾದ್ರೂ ಮಿಸ್ ಆಗೋಗುತ್ತೆ ಅಲ್ವಾ. कोई भी बैठेंगे ನೋಡಿ ಯಾರೇ ಕುತ್ಕೊಂತೀರಾ, तो कोई कोई पॉइंट्स जरूर निकलेंगे। ಮತ್ತೆ ಯಾರೇ ಕುತ್ಕೊಂತೀರಾ ಕೆಲವ್ರು ಅದರಲ್ಲಿ ಆ ಪಾಯಿಂಟ್ಸ್ಗಳನ್ನ ಖಂಡಿತವಾಗಿ ಬರ್ಕೊಂಬಿಡಿ. बाबा हमेशा कहते हैं ಬಾಬಾ ಅಂತೂ ಯಾವಾಗಲೂ ಹೇಳ್ತಾರೆ, कि कोई भी जाकर के भाषण करके आता है ಯಾರೇ ಹೋಗ್ಬಿಟ್ಟು ಭಾಷಣವನ್ನ ಮಾಡಿಬಿಟ್ಟು ಬರ್ತಾರೆ, तो आ करके कहेंगे अरे रे 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 फलानी पॉइंट तो भूल ही गई। ಅವಾಗ ಮತ್ತೆ ಬಂದ್ಬಿಟ್ಟು ಹೇಳ್ತಾರೆ, ಅರೆ ಈ ಪಾಯಿಂಟ್ ಅಂತೂ ನಾವು ಮರ್ತೇ ಬಿಟ್ವಿ ಅಂತ. मुझे ये कहना था फलानी पॉइंट सुनानी थी। ನನಗೆ ಈ ಮಾತನ್ನ ಹೇಳಬೇಕಿತ್ತು, ಈ ಪಾಯಿಂಟನ್ನು ಹೇಳಬೇಕಿತ್ತು, ಆದರೆ ನಾನು ಮರ್ತುಬಿಟ್ಟೆ ಅಂತ ಹೇಳ್ತಾರೆ ಬಂದಮೇಲೆ. अब सो तो बाबा भी कहते हैं। ಇವಾಗ ಅದಂತೂ ಬಾಬಾನು ಸಹ ಹೇಳ್ತಾರೆ, मैं जो रात को समझाया उस समझाने में कोई सभी पॉइंट थोड़े ही आ गई। ಇವಾಗ ರಾತ್ರಿಯಲ್ಲಿ ಏನು ತಿಳಿಸಿದ್ದಾರೆ, ಆ ರಾತ್ರಿಯಲ್ಲಿ ತಿಳಿಸಿರೋದ್ರಲ್ಲಿ ಏನೆಲ್ಲ ಪಾಯಿಂಟ್ಸ್ಗಳು ಬಂದ್ಬಿಡ್ತಾ ಇಲ್ಲ. अरे ये तो सब समझाना है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇದೆಲ್ಲ ಮಾತುಗಳನ್ನಂತೂ ತಿಳಿಸ್ಬೇಕಾಗಿದೆ. तो ये तो कांटों का जंगल है, इसमें शांति कहाँ से आई? ಮತ್ತೆ ಇದಂತೂ ಮುಳ್ಳಿನ ಕಾಡಾಗಿದೆ, ಇದರಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ? और वो तो देवताओं का फूलों का बगीचा है। ಮತ್ತೆ ಅದಂತೂ ದೇವತೆಗಳ ಹೂವಿನ ತೋಟ ಆಗಿದೆ. तो फूलों का बगीचा और कांटों का जंगल ಮತ್ತೆ ಈ ಹೂವಿನ ತೋಟ ಮುಳ್ಳಿನ ಕಾಡು बनते कैसे हैं? ಇದು ಯಾವ ತರ ಆಗುತ್ತೆ? अरे रावण राज्य आएगा, 10 सिर वालों का राज्य। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ರಾವಣ ರಾಜ್ಯ ಬರುತ್ತೆ, 10 ತಲೆಗಳ ರಾಜ್ಯ ಬರುತ್ತೆ. तो कांटे का बगीचा क्यों नहीं? ಮತ್ತೆ ಇದು ಮುಳ್ಳಿನ ಕಾಡು ಯಾಕೆ ಆಗಿಲ್ಲ? वो भी आएगा। ಅದು ಸಹ ಬರುತ್ತೆ. तो ये तो किसी को मालूम नहीं ಮತ್ತೆ ಇವಾಗ ಅದಂತೂ ಯಾರಿಗೂ ಗೊತ್ತೇ ಇಲ್ಲ कि वो अनेक सिरों वाला रावण कौन है। ಅಂದ್ರೆ ಈ ಅನೇಕ ತಲೆ ಉಳ್ಳುವಂತ ರಾವಣ ಯಾರಾಗಿದ್ದಾರೆ? बस ये देखो
वो 10 शीश लगाते रहते हैं। ಮತ್ತು ನೋಡಿ 10 ತಲೆಗಳನ್ನು ಇಡ್ತಾ ಇರ್ತಾರೆ. है? फलाना फलाना कुंभकर्ण खड़ा कर देते हैं। ಅವರು ಇವರು ಅಂತ ಹೇಳಿ ಕುಂಭಕರ್ಣನು ನಿಲ್ಲಿಸ್ಬಿಡ್ತಾರೆ. मेघनाद खड़ा कर देते। ಮೇಘನಾಥನು ನಿಲ್ಲಿಸ್ಬಿಡ್ತಾರೆ. नाम क्यों रखा मेघनाथ? ಅವ್ರ ಹೆಸರು ಯಾಕೆ ಇಟ್ಟಿದ್ದಾರೆ ಮೇಘನಾಥ್ ಅಂತ? है? मेघ माने बादल है, बादल की तरह गड़गड़ाते थे। ಮೇಘ ಅಂದರೆ ಮೋಡ, ಮೋಡಗಳ ಥರ ಜೋರಾಗಿ ಆವಾಜ್ ಮಾಡ್ತಾರೆ. तो बस ये देखो वो 10 शीश है। ಮತ್ತೆ ನೋಡಿ ಇದು 10 ತಲೆಗಳಾಗಿದೆ, फलाना फलाना। ಅದು ಇದು ಅಂತ ಹೇಳಿ 10 ತಲೆಗಳನ್ನು ತೋರಿಸ್ಬಿಡ್ತಾರೆ. ये बात बता देनी चाहिए ಮತ್ತೆ ಈ ಮಾತನ್ನ ಹೇಳ್ಬಿಡ್ಬೇಕಾಗಿದೆ. कि बाप कहते हैं कि भाई कितने भी समझ हैं ಅಂದ್ರೆ तो ತಂದೆ ಹೇಳ್ತಾರೆ ಎಷ್ಟು ತಿಳುವಳಿಕೆ ಇಲ್ದವ್ರಾಗ್ಬಿಟ್ಟಿದ್ದಾರೆ. बाबा बाबा करते रहेंगे ना। ನೀವಂತೂ ಕೇವಲ ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀರಾ ಅಲ್ವಾ? तुम बाबा जब बाबा बाबा का नाम लेते रहेंगे, बाबा बाबा करते रहेंगे, तुम्हारे ऊपर गुस्सा नहीं करेंगे कोई। ಯಾವಾಗ ನೀವು ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀರಾ, ಬಾಬಾನ ಹೆಸರನ್ನ ತಗೊತಾ ಇರ್ತೀರಾ, ಅವಾಗ ಯಾರೂ ನಿಮ್ಮ ಮೇಲೆ ಕೋಪ ಮಾಡೋದಿಲ್ಲ. नहीं तो बाबा को भूल जाएंगे तो फिर वो गुस्सा करेंगे। ಮತ್ತೆ ಇಲ್ಲಿದ್ರೆ ಬಾಬಾನ ಮರ್ತೋಗ್ಬಿಟ್ರೆ ಅವ್ರು ಮತ್ತೆ ಕೋಪ ಮಾಡ್ತಾರೆ. गुस्सा करेंगे और बोलेंगे ए सेंसिबल होकर के बात करो। ये ಅವಾಗ ಕೋಪ ಮಾಡ್ತಾರೆ, ಹೇಳ್ತಾರೆ ಏನ್ ನೀನು ಸೆನ್ಸಿಬಲ್ ಆಗ್ಬಿಟ್ಟು ಮಾತಾಡಿ, क्या कहते हो? ನೀವೇನು ಈ ಥರ ಹೇಳ್ತೀರಾ? अरे बोलो हम थोड़े ही कहते हैं। ಅವಾಗ ಹೇಳಿ, ಅರೆ ನಾವೇನು ಹೇಳ್ತೀವಾ? ಇಲ್ಲ, हम जो कुछ कहते हैं तो वो ही बात कहते हैं जो ಮತ್ತೆ ನಾವು ಅದೇ ಮಾತನ್ನ ಹೇಳ್ತೀವಿ, ಏನೆಲ್ಲ ಬಾಬಾ ಹೇಳ್ತಾರೆ. बाबा ने हमको बताई। ಯಾವ ಮಾತನ್ನ ಬಾಬಾ ನಮ್ಗೆ ಹೇಳಿದ್ದಾರೆ ಅದನ್ನೇ ನಾವು ಸಹ ಹೇಳ್ತೀವಿ. समझे ना? ಅರ್ಥ ಆಯ್ತಲ್ವಾ? जैसे बाबा का नहीं वो चीन का थोड़ी ही बात हुई। ಮತ್ತೆ ಬಾಬಂದೇ ಅದಲ್ಲ ಅಂದ್ರೆ ಮತ್ತೆ ಏನು ಚೀನಿನ ಮಾತಾಯ್ತಾ? ಇಲ್ಲ. तो वो बाबा भारत में आया हुआ है। ಮತ್ತೆ ಆ ಬಾಬಾ ಭಾರತದಲ್ಲಿ ಬಂದಿದ್ದಾರೆ. तो हम बोले बाबा ने कहा था। ಅವಾಗ ಮತ್ತೆ ನಾವು ಹೇಳ್ತೀವಿ ಬಾಬಾ ये बात ಹೇಳಿದ್ರು कोई ಅಂತ. हमने थोड़े ही कही। ಈ ಮಾತನ್ನೇ ನಾವು ಹೇಳಿದೀವ? ಇಲ್ಲ. तो बोला अच्छा बाबा को कहो। ಅದಕ್ಕೆ ಮತ್ತೆ ಹೇಳಿದ್ರು ಅಚ್ಚಾ ಬಾಬನ್ಗೆ ಹೇಳಿ, ऐसी ऐसी बातें नहीं कहा करे। ಈ ಥರ ಮಾತುಗಳನ್ನು ಹೇಳಬೇಡಿ ಅಂತ ಹೇಳಿ ಅವರಿಗೆ. अब देखो बाबा को कहते हैं ऐसी ऐसी बातें न करे। ಇವಾಗ ನೋಡಿ ಮತ್ತೆ ಬಾಬನ್ಗೆ ಹೇಳ್ತಾರೆ ಈ ಥರ ಮಾತನ್ನ ಮಾತಾಡಬೇಡಿ ಅಂತ. चलो अभी बस इनको समझ तो है नहीं ಹೋಗ್ಲಿ ಬಿಡಿ, ಇವಾಗ ಅವ್ರಿಗಂತೂ ತಿಳುವಳಿಕೆ ಅಂತೂ ಇಲ್ಲ. कि बाबा कहें किसको। ಬಾಬಾ ಯಾರಿಗೆ ಹೇಳಬೇಕು ಅಂತ बस बोल देते हैं बाबा को कहो ऐसी बातें न किया करे। ಹಾಗೆ ಹೇಳ್ಬಿಡ್ತಾರೆ, ಬಾಬನ್ಗೆ ಹೇಳಿ ಈ ಥರ ಮಾತುಗಳನ್ನು ಹೇಳಬೇಡಿ ಅಂತ. अरे जो बाबा आते हैं वो आकर के वाणी चलाते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾರು ಬಾಬಾ ಬರ್ತಾರೆ ಅವರು ಬಂದ್ಬಿಟ್ಟು ವಾಣಿಯನ್ನು ನುಡಿಸ್ತಾರೆ. और वो जो वाणी चलाते हैं हम क्या करें उनकी इस वाणी को। ಮತ್ತೆ ಅವ್ರು ಬಂದ್ಬಿಟ್ಟು ಏನು ವಾಣಿಯನ್ನು ನುಡಿಸ್ತಾರೆ, ನಾವೇನು ಮಾಡಬೇಕು ಆ ವಾಣಿಗಳನ್ನು? तो बोला उनको बोलो ऐसी वाणी न चलाएं। ಅದಕ್ಕೆ ಹೇಳಿ ಮತ್ತೆ ಅವರಿಗೆ ಈ ಥರ ವಾಣಿಗಳನ್ನು ನುಡಿಸ್ಬೇಡಿ ಅಂತ. नहीं तो हम लोगों की गवर्नमेंट में गड़बड़ होती है। ಇಲ್ದಿದ್ರೆ ನಮ್ಮ ನಾವು ಜನಗಳು ಯಾರೇ ಇದ್ದೀವಿ, ನಮ್ಮ ಗೌರ್ಮೆಂಟ್ನಲ್ಲಿ ಗಡ್ಬಡ್ ಆಗದೆ ತಪ್ಪಾಗೋಗುತ್ತೆ. तो है तो बच्चे ने समझाया ना। ಮತ್ತೆ ಈ ಥರ ಅಂತೂ ಇದೆ, ಮಕ್ಕಳಂತೂ ತಿಳಿಸಿದ್ದಾರೆ ಅಲ್ವಾ? तो देखो वो कैसे तुम गाडली चिल्ड्रन है। ಮತ್ತೆ ನೋಡಿ ಯಾವ ರೀತಿ ನೀವು ಗಾಡ್ಲಿ ಚಿಲ್ಡ್ರನ್ ಆಗಿದ್ದೀರಾ. अभी हैं तो गॉडली चिल्ड्रन से ना। ಇವಾಗ ಹಾಗಂತೂ ನೀವು ಗಾಡ್ಲಿ ಚಿಲ್ಡ್ರನ್ಸೇ ಆಗಿದ್ದೀರಾ ಅಲ್ವಾ?
तो फिर डॉगली चिल्ड्रन चिल्ड्रन बन जाते हैं। ಮತ್ತು ಡಾಗ್ಲಿ ಚಿಲ್ಡ್ರನ್ ಆಗೋಗ್ತಾರೆ. वो उनको पता ही नहीं। ಅದಂತೂ ಮತ್ತೆ ಅವ್ರಿಗೆ ಗೊತ್ತೇ ಇಲ್ಲ. अरे अंतर तो होता है ना, DOG और ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ವ್ಯತ್ಯಾಸ ಅಂತೂ ಆಗುತ್ತೆ ಅಲ್ವಾ. GOD में अंतर है। ಅಂದರೆ DOG ಮತ್ತು GOD ಅದರಲ್ಲಿ ಎರಡರಲ್ಲೂ ವ್ಯತ್ಯಾಸ ಇದೆ ಅಲ್ವಾ. मशहूर बात है। ಇದು ತುಂಬ ಪ್ರಸಿದ್ಧಿ ಆಗಿರುವಂಥ ಮಾತಾಗಿದೆ. अप साइड डाउन साइड। ಅಪ್ ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ. देखो ये अल्लाह के बच्चे उल्लू बन जाते हैं। ಮತ್ತೆ ನೋಡಿ, ಇವರು ಅಲ್ಲಾಹನ ಮಕ್ಕಳು ಗೂಬೆಗಳಾಗೋಗ್ತಾರೆ. बन जाते हो ना। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಆಗ್ಬಿಡ್ತೀರಾ ಅಲ್ವಾ. उल्लू बन जाते हैं वो तो फिर उल्टा लटक जाते हैं। ಮತ್ತೆ ಯಾರು ಗೂಬೆಗಳಾಗೋಗ್ತಾರೆ ಅವರಂತೂ ಮತ್ತೆ ಉಲ್ಟಾ ನಿಂತ್ಕೊಂಡ್ಬಿಡ್ತಾರೆ. तो ऐसी ऐसी मिसालें तो दुनिया में बहुत हैं। ಮತ್ತೆ ಈ ಥರ ಉದಾಹರಣೆಗಳಂತೂ ಪ್ರಪಂಚದಲ್ಲಿ ತುಂಬ ಇದೆ. परंतु ऐसी ऐसी जगह में जाकर के ऐसे कहें तो वो बिगड़ पड़ेंगे। ಆದರೆ ಈ ಥರ ಸ್ಥಾನದಲ್ಲಿ ಹೋಗ್ಬಿಟ್ಟು ಈ ಥರ ಮಾತುಗಳನ್ನು ಹೇಳಿದರೆ ಅವರಂತೂ ಕೋಪ ಮಾಡ್ಕೊಂಡ್ಬಿಡ್ತಾರೆ. उनमें क्रोध है ना, ಅವರಲ್ಲಿ ಕ್ರೋಧ ಇದೆ ಅಲ್ವಾ, अभिमान है। ದೇಹಾಭಿಮಾನನೂ ಇದೆ. तो ये आसुर हैं, अंधे की औलाद अंधे गाए जाते हैं। ಮತ್ತೆ ಇವರಂತೂ ಅಸುರರಾಗಿದ್ದಾರೆ, ಕುರುಡರ ಮಕ್ಕಳು ಕುರುಡರು ಅಂತ ಗಾಯನೆ ಮಾಡಲಾಗುತ್ತೆ. तो देखो अंधे कैसे हैं, ಮತ್ತೆ ನೋಡಿ ಕುರುಡರು ಯಾವ ಥರ ಆಗಿದ್ದಾರೆ, समझा ना। और सच्चे कैसे होते हैं, ತಿಳ್ಕೊಂಡ್ರು ಅಲ್ವಾ. ಮತ್ತೆ ಸತ್ಯವಾಗಿರುವಂಥವ್ರು ಯಾವ ಥರ ಆಗಿರ್ತಾರೆ. और नाम तो दिए हुए हैं ना शास्त्रों में। ಹೆಸರಂತೂ ಕೊಟ್ಟಿದ್ದಾರೆ ಅಲ್ವಾ ಶಾಸ್ತ್ರಗಳಲ್ಲಿ. किस आधार पर, ಯಾವ ಆಧಾರದ ಮೇಲೆ, काम के आधार पर नाम दिए युधिष्ठिर और धृतराष्ट्र। ಕರ್ಮದ ಅನುಸಾರವಾಗಿ ಹೆಸರುಗಳನ್ನು ಕೊಟ್ಟಿದ್ದಾರೆ, ಯುಧಿಷ್ಠಿರ ಮತ್ತೆ ಧೃತರಾಷ್ಟ್ರ ಅಂತ. है तो उनको समझाना चाहिए, ಮತ್ತೆ ಅವರಿಗೆ ತಿಳಿಸ್ಬೇಕಾಗಿದೆ. भाई कब्रिस्तान भी तो बनता है। ಏನಂತ ತಿಳಿಸ್ಬೇಕಾಗಿದೆ, ಅರೆ ಇದು ಕಬ್ರಸ್ಥಾನನೂ ಸಹ ಆಗುತ್ತೆ ಅಲ್ವಾ. ಕಬ್ರಸ್ಥಾನ ಅಂದರೆ ಹೆಣಗಳನ್ನು ಹೂತಾಕುವಂಥ ಸ್ಥಾನ, कब्रिस्तान भी बनता है। ಮತ್ತು ಇದು ಪರಿಸ್ಥಾನನೂ ಆಗುತ್ತೆ. परिस्थान में शांति होती है, कब्रिस्तान में अशांति होती है। ಪರಿಸ್ಥಾನದಲ್ಲಿ ಶಾಂತಿ ಇರುತ್ತೆ, ಕಬ್ರಸ್ಥಾನದಲ್ಲಿ ಅಶಾಂತಿ ಇರುತ್ತೆ. अगर कब्रिस्तान में अशांति ना हो तो सब जाके वहीं रहे रात दिन। ಮತ್ತು ಒಂದು ವೇಳೆ ಕಬ್ರಸ್ಥಾನದಲ್ಲಿ ಅಶಾಂತಿ ಇರಲಿಲ್ಲ ಅಂದರೆ ಮತ್ತೆ ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಇರಬೇಕಾಗಿದೆ ಹಗಲು ರಾತ್ರಿ ಎಲ್ಲ ಟೈಮ್. कब्रिस्तान में रहते हैं ಯಾರಾದರೂ ಇರ್ತಾರಾ ಅಂಥ ಸ್ಥಾನದಲ್ಲಿ, ಕಬ್ರಸ್ಥಾನದಲ್ಲಿ? नहीं। ಇಲ್ಲ. क्यों? समझते हैं यहाँ भूतों का डेरा है। ಯಾಕಿರೋದಿಲ್ಲ ಯಾರು ಅಲ್ಲಿ? ಯಾಕೆಂದರೆ ಎಲ್ಲರೂ ಏನಂತ ಹೇಳ್ತಾರೆ, ಅರೆ ಇಲ್ಲಂತೂ ಭೂತಗಳ ಸ್ಥಾನ ಆಗಿದೆ, ಅಲ್ಲಿ ತುಂಬ ಭೂತಗಳಿರುತ್ತೆ ಅಂತ ಹೇಳ್ತಾರೆ. तो ये भगवान वाच है। ಮತ್ತೆ ಇದಂತೂ ಭಗವಾನ್ ವಾಚ್ ಆಗಿದೆ. अभी तो सभी कब्रिस्तान होने का है। ಇವಾಗಂತೂ ಎಲ್ಲ ಕಬ್ರಸ್ಥಾನ ಆಗಬೇಕಾಗಿದೆ. और ये सभी क्या सभी ಮತ್ತೆ ಇದೇನೇ ಇದೆ ಎಲ್ಲ, ಎಲ್ಲ ಅಂದ್ರೇನು? है किस तरफ इशारा किया, ये सभी कब्रिस्तान होने का है। ಯಾವ ಕಡೆ ಸೂಚನೆಯನ್ನು ಕೊಟ್ಟರು ಇದೆಲ್ಲ ಕಬ್ರಸ್ಥಾನ ಆಗಬೇಕಾಗಿದೆ ಅಂತ? अरे कहाँ वाणी चल रही थी? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅರೆ ಎಲ್ಲಿ ವಾಣಿ ನಡೀತಾ ಇತ್ತು? माउंट आबू में चल रही थी ना। ಮೌಂಟ್ ಆಬೂನಲ್ಲಿ ನಡೀತಾ ಇತ್ತು ಅಲ್ವಾ ವಾಣಿ? तो किसके लिए बोला कि ये सभी कब्रिस्तान होने का है? ಮತ್ತೆ ಯಾರಿಗೋಸ್ಕರ ಹೇಳಿದ್ರು ಇದೆಲ್ಲ ಕಬ್ರಸ್ಥಾನ ಆಗಬೇಕಾಗಿದೆ ಅಂತ? हाँ, क्योंकि ये कोई अभी लायक नहीं बने हैं। ಹಾಂ, ಯಾಕೆಂದರೆ ಯಾರು ಇವಾಗ ಯೋಗ್ಯರಾಗೇ ಇಲ್ಲ. प्रधान है इसलिए लायक ही नहीं है। ಎಲ್ಲರೂ ಇವಾಗ ತಮ ಪ್ರಧಾನ ಆಗಿದ್ದಾರೆ, ಅದಕ್ಕೋಸ್ಕರ ಯಾರು ಯೋಗ್ಯರೇ ಆಗಿಲ್ಲ. अभी फिर तुमको सतो प्रधान गार्डन ಮತ್ತೆ ಇವಾಗ ನಿಮಗೆ ಸತೋಪ್ರಧಾನ ಗಾರ್ಡನ್
गार्डन ऑफ फ्लावर्स में ले चलता हूँ। ಅಂದರೆ ಗಾರ್ಡನ್ ಆಫ್ ಫ್ಲವರ್ಸ್ ಏನಿದೆ ಅಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. तो ले जाने वाला खिवैया भी है ना। ಮತ್ತೆ ಕರ್ಕೊಂಡು ಹೋಗುವಂಥವ್ರು ಕಿವಯ್ಯನೂ ಸಹ ಆಗಿದ್ದಾರೆ ಅಲ್ವಾ, ನಾವಿಕನೂ ಆಗಿದ್ದಾರೆ. तो वो नाम भी देना चाहिए। ಮತ್ತೆ ಆ ಹೆಸರನ್ನು ಸಹ ಕೊಡಬೇಕಾಗಿದೆ. ये बाबा तो खिवैया है ना। ಬಾಬಾ ಅಂತೂ ನಾವಿಕ ಆಗಿದ್ದಾರೆ ಅಲ್ವಾ, बागवान भी है। ಮತ್ತೆ ಅವರು ತೋಟದ ಮಾಲಿನೂ ಆಗಿದ್ದಾರೆ, ತೋಟಗಾರನೂ ಆಗಿದ್ದಾರೆ. वो तो बाग बनाते हैं, रचते हैं। ಅವರಂತೂ ತೋಟವನ್ನು ತಯಾರು ಮಾಡ್ತಾರೆ, ರಚನೆ ಮಾಡ್ತಾರೆ. तो ये बागवान, ये खिवैया, ये नाम भी बिल्कुल याद रखना चाहिए। ಮತ್ತೆ ಈ ತೋಟಗಾರ ಆಗಲಿ ಅಥವಾ ನಾವಿಕ ಆಗಲಿ ಈ ಹೆಸರುಗಳನ್ನು ಸಹ ಖಂಡಿತವಾಗಿ ನೆನ್ಪಿಟ್ಕೋಬೇಕಾಗಿದೆ. भले बाबा कहते हैं लिखो, ಭಲೆ ಬಾಬಾ ಹೇಳ್ತಾರೆ ಬರೀರಿ, और भरे लिख लिख करके रिहर्सल करो। ಮತ್ತೆ ಬರ್ದು ಅದನ್ನ ರಿಹರ್ಸಲ್ ಮಾಡ್ತಾ ಇರಿ. है फिर भी भूल जाएंगे। ಆದ್ರೂ ಸಹ ಮರ್ತೋಗ್ಬಿಡ್ತೀರಾ. तो ये अक्षर जरूर बताना है ಮತ್ತೆ ಈ ಅಕ್ಷರ ಅಂತೂ ಖಂಡಿತವಾಗಿ ಹೇಳ್ಬೇಕಾಗಿದೆ. कि ये गार्डन ऑफ फ्लावर्स बनना है। ಅಂದ್ರೆ ಈ ಗಾರ್ಡನ್ ಆಫ್ ಫ್ಲವರ್ಸ್ ಆಗ್ಬೇಕಾಗಿದೆ. और ये दुनिया है टोटल फॉरेस्ट ऑफ थॉट्स। ಮತ್ತೆ ಆದರೆ ಈ ಪ್ರಪಂಚ ಏನಾಗಿದೆ, ಟೋಟಲ್ ಆಗಿ ಫಾರೆಸ್ಟ್ ಆಫ್ ಥಾಟ್ಸ್ ಆಗಿದೆ. तो यहाँ तो कांटे ही कांटे लगेंगे ना। ಮತ್ತೆ ಇಲ್ಲಂತೂ ಮುಳ್ಳು ಇರುತ್ತೆ ಅಲ್ವಾ, दुख ही दुख देंगे ना। ಇಲ್ಲಂತೂ ಮತ್ತೆ ದುಃಖ ಕೊಡ್ತಾರೆ. और बाप जो हेवनली गॉड फादर नई दुनिया बनाते हैं वहाँ तो कोई कांटा नहीं लगता। ತಂದೆ ಬಂದ್ಬಿಟ್ಟು ಏನು ಹೆವಿನಿನ ಸ್ವರ್ಗದ ಒಂದು ಸ್ಥಾಪನೆಯನ್ನು ಮಾಡ್ತಾರೆ, ಅದರಲ್ಲಂತೂ ಯಾರು ಮುಳ್ಳುಗಳು ಇರೋದೇ ಇಲ್ಲ. ಅಂದರೆ ತಂದೆ ಯಾರಿದ್ದಾರೆ ಹೆವಿನ್ಲಿ ಗಾಡ್ ಫಾದರ್, ಅವ್ರು ಬಂದ್ಬಿಟ್ಟು ಯಾವ ಪ್ರಪಂಚವನ್ನು ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲಂತೂ ಯಾವುದೇ ಮುಳ್ಳುಗಳು ಇರೋದೇ ಇಲ್ಲ. क्यों नहीं लगता? ಅಲ್ಲಿ ಯಾಕಿರೋದಿಲ್ಲ ಮುಳ್ಳು? क्योंकि वहाँ अनेक सिरों वाला रावण ही है, अनेक मतें देने वाला रावण ही नहीं है। ಏಕೆಂದರೆ ಅಲ್ಲಿ ಅನೇಕ ತಲೆಗಳುಳ್ಳುವಂಥ ರಾವಣನೇ ಇಲ್ಲ, ಅನೇಕ ಮತವನ್ನು ಕೊಡುವಂಥ ರಾವಣನೇ ಇಲ್ಲ. तो फिर वो वहाँ का कांटे कैसे लगावेंगे? ಮತ್ತೆ ಅವರು ಅಲ್ಲಿ ಮುಳ್ಳುಗಳನ್ನು ಯಾವ ಥರ ಇಡ್ತಾರೆ, ಮುಳ್ಳುಗಳ ಥರ ದುಃಖ ಯಾವ ರೀತಿ ಕೊಡ್ತಾರೆ? वहाँ तो एक ही राजा, ಅಲ್ಲಂತೂ ಒಬ್ಬರೇ ರಾಜ ಆಗಿರ್ತಾರೆ, एक ही धर्म। ಒಂದೇ ಧರ್ಮ ಆಗಿರುತ್ತೆ. तो ये समझने की बात है। ಮತ್ತೆ ಇದು ತಿಳ್ಕೊಳ್ಳುವಂಥ ಮಾತಾಗಿದೆ. है और बाबा ने समझाया है। ಮತ್ತೆ ಬಾಬಾ ತಿಳಿಸಿದ್ದಾರೆ. समझते हैं कि यहाँ बैठे हुए हैं। ಮತ್ತೆ ತಿಳ್ಕೊಂತಾರೆ ನಾವಿಲ್ಲಿ ಕುತ್ಕೊಂಡಿದ್ದೀವಿ. तुम नहीं परंतु बहुत आते हैं जो बैठे हुए हैं। ನೀವಲ್ಲ, ಆದರೆ ತುಂಬ ಜನಗಳು ಬರ್ತಾರೆ, ಯಾರು ಇಲ್ಲಿ ಬಂದು ಕುತ್ಕೊಂಡಿರ್ತಾರೆ. तो ये जो बैठे हुए हैं जैसे भक्ति मार्ग के हनुमान को, ಮತ್ತೆ ಇಲ್ಲಿ ಯಾರೇ ಕುತ್ಕೊಂಡಿದ್ದಾರೆ ಅವರು ಒಂದು ರೀತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಹನುಮಂತನ हाँ, बोला अरे पूत जा। ಹನುಮಂತನ್ಗೆ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಏನಂತ, ಹೇ ಪುತ್ರ, ಹೇ ಮಗು, ನೀನು ಹೋಗು. हाँ ये सत्य है, ಮತ್ತೆ ಇದು ಸತ್ಯ ಆಗಿದೆ, ये भी सत्य है। ಮತ್ತೆ ಇದು ಸಹ ಸತ್ಯ ಆಗಿದೆ. तो ये भी ऐसे करते रहेंगे। सत्य वचन महाराज। ಮತ್ತೆ ಇವರು ಸಹ ಇದೇ ಥರ ಮಾಡ್ತಾ ಇರ್ತಾರೆ, ಸತ್ಯವಚನ್ ಮಹಾರಾಜ್ ಅಂತ ಹೇಳ್ತಾ ಇರ್ತಾರೆ. परंतु समझते तो कुछ भी नहीं। ಆದರೆ ತಿಳ್ಕೊಳ್ಳೋದಂತೂ ಏನೂ ತಿಳ್ಕೊಳ್ಳಲ್ಲ. अब कुछ भी नहीं समझते हैं तो उनको क्या कहा जाता है? ಮತ್ತೆ ಯಾರೇನು ತಿಳ್ಕೊಳ್ಳೋದೇ ಇಲ್ಲ ಅವ್ರಿಗೆ ಏನಂತ ಹೇಳಲಾಗುತ್ತೆ? रीढ़ बकरी। ರೀಡ್ ಬಕರಿ ಅಂತ ಹೇಳಲಾಗುತ್ತೆ, ಕುರಿ ಮೇಕೆಗಳು ಅಂತ ಹೇಳಲಾಗುತ್ತೆ.
अभी बाबा कहते हैं ना, ये रीढ़ बकरियां क्या समझेंगी ಬಾಬಾ ಹೇಳ್ತಾರೆ ಅಲ್ವಾ, ಈ ಕುರಿ ಮೇಕೆಗಳು ಏನು ತಿಳ್ಕೊತಾರೆ, सुरमंडल के साज को। ಸುರಮಂಡಲದ ಸಹಜ ಏನಿದೆ ಅದನ್ನು ಈ ಕುರಿ ಮೇಕೆಗಳೇನು ತಿಳ್ಕೊತಾರೆ. है जिनकी बोली ही देखो ऐसी है, ಇವ್ರ ಮಾತೆ ನೋಡಿ ಈ ಥರ ಇರುತ್ತೆ. मैं ಅಂದರೆ ಇವ್ರ ಮಾತುಗಳೇ ಈ ಥರ ಇರುತ್ತೆ, ಮೇ ಮೇ ಅಂತ. और ये सांड ये लोग अहंकारी, ಮತ್ತು ಇವರು ಸಾಂಡೆ, ಇವರು ತುಂಬ ಅಹಂಕಾರಿಗಳಾಗಿರ್ತಾರೆ. ये देह अभिमानी लोग क्या समझे। ಮತ್ತು ಈ ದೇಹಾಭಿಮಾನ ಉಳ್ಳುವಂಥವ್ರು ಏನು ತಿಳ್ಕೊತಾರೆ. जो एक दो में फूंकते रहते हैं, ಒಬ್ಬರು ಇನ್ನೊಬ್ಬರಲ್ಲಿ ಧ್ವನಿಯನ್ನು ಮಾಡ್ತಾ ಇರ್ತಾರೆ, ಉತ್ತಾ ಇರ್ತಾರೆ. तो इसमें मिसाल है बच्ची, बहुत मिसाल है। ಇದರಲ್ಲಿ ಉದಾಹರಣೆ ಇದೆ ಮಕ್ಕಳೇ, ತುಂಬ ಉದಾಹರಣೆಗಳಿದೆ. पहले बाबा बहुत मिसालें समझाते थे, ಮೊದಲು ಬಾಬಾ ತುಂಬ ಉದಾಹರಣೆಗಳನ್ನು ತಿಳಿಸ್ತಾ ಇದ್ರು. क्योंकि इस समय में भी सभी देह अभिमानी, इनको तो सांडा कहेंगे बच्चे। ಈ ಸಮಯದಲ್ಲಂತೂ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ, ಇವರಿಗಂತೂ ಎಲ್ಲರಿಗೂ ಸಾಂಡ ಅಂತ ಹೇಳಲಾಗುತ್ತೆ. कहा देखो ये कितना, इनको कोई ऐसे कहेंगे ऐसी बात। ಅಂದರೆ ಇವ್ರಿಗೆ ಯಾರಾದರೂ ಈ ಥರ ಮಾತುಗಳನ್ನು ಹೇಳ್ತಾರಾ. अब बनना तो मनुष्य से देवता है, ಇವಾಗ ಆಗೋದಂತೂ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. बस यहाँ तो यही बात है, मनुष्य से देवता है। ಇಲ್ಲಂತೂ ಇದೇ ಮಾತಾಗಿದೆ, ಮನುಷ್ಯರಿಂದ ದೇವತೆಗಳಾಗಬೇಕು. बाकी सूक्ष्म वतन में तो कोई सृष्टि थोड़ी ही होती है, ಬಾಕಿ ಸೂಕ್ಷ್ಮ ವತನದಲ್ಲಂತೂ ಯಾವುದಾದ್ರೂ ಸೃಷ್ಟಿ ಇರುತ್ತಾ, ಇಲ್ಲ. है जो वहाँ धर्म की बात कहेंगी, ಅಂದರೆ ಅಲ್ಲಿ ಧರ್ಮದ ಮಾತು ಹೇಳಲಿಕ್ಕೆ ಆ ಥರ ಏನಾದರೂ ಅಲ್ಲಿ ಇರುತ್ತಾ, ಇಲ್ಲ. अधर्म की बात। अरे धर्म माना कुछ तो हो ना। ಮತ್ತು ಅಧರ್ಮದ ಮಾತೇ ಆಗಲಿ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಧರ್ಮದ ಮಾತುಗಳು ಸಹ ಏನಾದರೂ ಇರುತ್ತೆ ಅಲ್ವಾ. जैसे इसको धर्म कहा जाता है, कुल कहा जाता ಯಾವ है, ಥರ ಇದಕ್ಕೆ ಧರ್ಮ ಅಂತ ಹೇಳಲಾಗುತ್ತೆ, ಕುಲ ಅಂತ ಹೇಳಲಾಗುತ್ತೆ. तो भाई ब्राह्मण कुल है, ಮತ್ತು ಇದು ಬ್ರಾಹ್ಮಣ ಕುಲ ಆಗಿದೆ. तो उसमें भी देखो कितने होते हैं, ಮತ್ತೆ ಇದರಲ್ಲೂ ಸಹ ನೋಡಿ ಎಷ್ಟು ಇರ್ತಾರೆ, तो पता रहे कि ब्राह्मण होते। ತುಂಬ ಪ್ರಕಾರದ ಬ್ರಾಹ್ಮಣರು ಇರ್ತಾರೆ ಇದರಲ್ಲೂ. और बाकी ये सूक्ष्म वतन में क्या ಬಾಕಿ ಸೂಕ್ಷ್ಮ ವತನದಲ್ಲಿ ಏನಿದೆ, है, वहाँ कोई राजवाज थोड़े ही कुछ है, कुछ नहीं। ಅಲ್ಲೇನಾದರೂ ರಹಸ್ಯಗಳೇನಾದರೂ ಇದೆನಾ, ಏನೂ ಇಲ್ಲ. तो इसकी समझानी मिलनी चाहिए। ಮತ್ತು ಇದ್ರದ್ದು ಸಹ ತಿಳುವಳಿಕೆ ಸಿಗಬೇಕಾಗಿದೆ. ओम शांति। ಓಂ ಶಾಂತಿ.